ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಈ ಮುತ್ತಣ್ಣನ ಸ್ವಾಗತ. ಇವತ್ತಿನ ವಿಷಯ ಹರಿದ್ವಾರ ಗಂಗಾ ನದಿಯಲ್ಲಿ ನಡೆದಂಥ ಘಟನೆ ತುಂಬ ಘೋರವಾದದ್ದು. ಯಾವುದೇ ಸ್ಥಳದಲ್ಲಿ ಯಾವುದೇ ಧರ್ಮದ ಜನಗಳಿರಲಿ, ನಾವು ಈ ಧರ್ಮ ಆ ಧರ್ಮ ಅಂತಲ್ಲ, ನಮ್ಮ ಹಿಂದೂ ಧರ್ಮ ಆಗಲಿ ಮತ್ತೊಂದು ಧರ್ಮ ಆಗಲಿ, ಅವ ಸ್ಥಳಕ್ಕೆ ಆದ ಅದಕ್ಕೆ ಒಂದು ಇತಿಹಾಸ ಇರುತ್ತೆ, ಅದೊಂದು ಪಾಲನೆ ಪರಿಶೀಲನೆ ಇರುತ್ತೆ. ಅದನ್ನು ನಾವು ಕಾಪಾಡಬೇಕನ್ರಿ. ಯಾವುದೇ ಧರ್ಮ ಯಾವುದೇ ಸ್ಥಳಕ್ಕೆ ಹೋಗ್ಬೋದು, ನೋಡ್ಬೋದು, ಬರಬಾರ್ದು ಅಂತ ಏನಿಲ್ಲ. ಆದರೆ ಕೆಲವೊಂದು ಇತಿಮಿತಿ ಇರುತ್ತೆ. ಈ ನನ್ನ 14 ಜನ ಹುಡುಗರನ್ನ ಮುಸ್ಲಿಂ ಯುವಕರು, ಯಾರೋ ಒಬ್ಬರು ಈ ಥರ ಯುವಕರು ಪ್ರಚಾರಕ್ಕೆ ಗೀಳದಿಂದ ತಪ್ಪು ಮಾಡಿದ್ರೆ ಎಲ್ಲರಿಗೂ ಕೆಟ್ಟ ಹೆಸರು ಬರುತ್ತೆ. ಏನು ಬಂದಿದೆ ಇರ್ರಿ, ಒಳ್ಳೆ ಕೆಲಸ ಮಾಡಿ ಒಳ್ಳೆ ಹೆಸರು ಮಾಡಲಿ ರೀ. ಇವರು ಹರಿದ್ವಾರದ ಮಧ್ಯದಲ್ಲಿ, ಗಂಗಾ ನದಿಯ ಮಧ್ಯದಲ್ಲಿ ಪಾರ್ಟಿ ಮಾಡ್ತಾ ಈ ಚಿಕನ್ ಮೂಳೆಗಳು, ಚಿಕನ್ ಎಲ್ಲ ತಿಂದು ನದಿಯಲ್ಲೇ ಬಿಟ್ಟಿದ್ದಾರೆ. ಚಿಕನ್ನು ತಗೊಂಡು ಹೋಗ್ಲೇಬಾರ್ದು. ಗಂಗಾ ಮಾತೆ ನಮ್ಮನ್ನು ಪವಿತ್ರ ಮಾಡೋಳು, ನಮ್ಮ ಪಾಪ ಕರ್ಮ ಕಳೆಯೋಂಥ ಗಂಗಾ ಮಾತೆ. ಇವರಿಗೆ ನಾಚಿಕೆ ಆಗಬಾರ್ದನ್ರಿ. ಇಂಥ ಅವಿವೇಕಿಗಳಿಗೆ ಏನು ಹೇಳೋದು? ಇವರು ಪ್ರಚಾರದ ಗೀಳಿಗೋ ಮತ್ತೊಂದಕ್ಕೋ ಈ ಥರ ಮಾಡಿದ್ರೆ ತಪ್ಪಲ್ವಾ? ನಮ್ಮ ದೇಶದಲ್ಲಿ ಅಬ್ದುಲ್ ಕಲಾಂ ಅಂತವ್ರಿ ಕೈ ಮುಗಿತಾರೆ ಕಣ್ರಿ. ಎಲ್ಲ ಧರ್ಮದ ಅವರು ಇವರು ಅಂತಲ್ಲ, ಎಲ್ಲ ಕೈ ಮುಗಿತಾರೆ. ಎಲ್ಲ ಅವರು ಆದರ್ಶ ಇಟ್ಕೊಂತಾರೆ. ಎಲ್ಲ ಮಕ್ಕಳಿಗೂ ನೀವು ಇವ್ರ ಥರ ಆಗಬೇಕು ಅಂತ ತೋರಿಸ್ತಾರೆ. ಅಂಥ ನಾಡಲ್ಲಿ ನಾವು ಇಂಥ ಅವಿವೇಕಿಗಳಿಂದ ಏನು ಕಲಿಬೇಕ್ರಿ? ಇವ್ರು ಮಾಡ್ತಾ ಇರೋದು ಇದು ಸರಿಯಲ್ಲ. ಇಂಥವ್ರನ್ನ ಕಠಿಣವಾಗಿ ಶಿಕ್ಷೆ ಆಗಬೇಕು. ಈ ವಿಡಿಯೋ ಮಾಡಿ ವೈರಲ್ ಮಾಡಿದರೆ ಪ್ರಚಾರದ ಗಿಳಿಗೆ ಅನಿಸುತ್ತೆ. ಈ ಥರ ಮಾಡಿ ವೈರಲ್ ಮಾಡೋದು ತಪ್ಪು. ಒಂದು ಹಿಂದೂ ಪವಿತ್ರ ಸ್ಥಳ ಕಣ್ರಿ ಹರಿದ್ವಾರ. ಏನು ತಿಳಿದಿದ್ದಾರೆ ಇವರು? ಸಕಲ ಪಾಪ ಕರ್ಮಗಳಂತ ಕಳೆಯುವಂಥ ಜಾಗ ಕಣ್ರಿ. ಹಿಂದೂಗಳ ಐಕ್ಯೆಯ ಸಂಕೇತ ಅದು. ಈಗೆಲ್ಲ ಬುದ್ಧಿ ಇದೆ ಅನ್ರಿ. ಎಂತೆಂಥ ನಾಡಲ್ಲಿ ಅಬ್ದುಲ್ ಕಲಾಂ ಅವರು ಅಂದರೆ ಕೈ ಮುಗಿತಾರೆ. ಈಗಲೇ ಹೇಳಿದ್ದೀನಿ ನಿಮಗೆ. ಅಂಥ ಇದರಲ್ಲಿ ಇಂಥ ಪಾಪಿಗಳಿಗೆ ಏನು ಹೇಳಬೇಕು? ನಮ್ಮ ಸ್ನೇಹಿತರು ಇದ್ದಾರೆ, ಈಗಲೂ ಕಷ್ಟ ಆಗ್ತಾರೆ. ಒಟ್ಟಿಗೆ ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ್ದೀವಿ. ಇವತ್ತಲೂ ಕಷ್ಟ ಅಂದರೆ ಮನೆ ಬಟ್ಟೆ ಓಡಿ ಬರ್ತಾರೆ. ಅಂಥವ್ರ ಮಧ್ಯದಲ್ಲಿ ಇಂಥ ಪಾಪಿಗಳಿಗೆ ಕಠಿಣವಾದ ಶಿಕ್ಷೆ ಆಗಬೇಕು. ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಇವ್ರನ್ನ ಅರೆಸ್ಟ್ ಮಾಡಿದೆ. ಕಠಿಣವಾಗಿ ಶಿಕ್ಷೆ ಆಗಲಿ. ಯಾವುದೋ ಒಂದು ಧರ್ಮಕ್ಕೋಸ್ಕರ ಒಂದು ಧರ್ಮದ ಇದು ಮಾಡಬೇಕು ಅಂತ ಹೇಳಿಲ್ಲ. ತಪ್ಪಾಗಿದ್ದನ್ನ ಈ ಥರ ಮಾಡಬಾರ್ದು. ಯಾರನ್ನೋ ಆದರ್ಶ ತಗೋಬೇಕು ಅಂತ ಹೇಳಿದೆ. ಒಂದು ಐಕ್ಯ ಸ್ಥಳ ಕಣ್ರಿ ಅದು, ಹಿಂದೂಗಳ ಸಂಕೇತ. ಸ್ನೇಹಿತರೆ, ತಪ್ಪಿದ್ರೆ ಕ್ಷಮಿಸಿ, ಹರಸಿ, ಕಾಪಾಡಿ. ತಿಳಿದಂತೆ ಒಂದೆರಡು ಮಾತು ಹೇಳಿದ್ದೀನಿ. ನಿಮ್ಮ ಆಶೀರ್ವಾದ ಪ್ರೀತಿ ಸದಾ ಇರಲಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಶೀರ್ವದಿಸಿ, ಹರಸಿ. ಜೈ ಶ್ರೀರಾಮ್.